ಒಳ್ಳೆಯವರಾಗುವುದರಿಂದ, ನಾವು ಕೆಟ್ಟ ಕೃತ್ಯಗಳನ್ನು ಬಿಡುವುದರ ಮೂಲಕವಾಗಿನೋ ಅಥವಾ ಯಾವೇ ತಪ್ಪು ನಾವು ಮಾಡದೇ ಇರೋದರ ಮೂಲಕವಾಗಿನೋ ನಮಗೆ ಕ್ಷಮಾಪಣೆ ಸಿಗುವಂಥದ್ದಲ್ಲ. ಕ್ಷಮಾಪಣೆ ಎಂಬುವಂಥದ್ದು ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳೋದ್ರಿಂದಲೋ ಅಥವಾ ನಮ್ಮ ಭಕ್ತಿ ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿನೋ ನಮಗೆ ಕ್ಷಮಾಪಣೆ ಸಿಗುವಂಥದ್ದಲ್ಲ. ಕ್ಷಮಾಪಣೆ ಎಂಬುವಂಥದ್ದು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ, ಕ್ರಿಸ್ತನಲ್ಲಿ ನಮಗೆ ಕ್ಷಮಾಪಣೆ ದೊರಕಿದೆ ಹೊರತು ಪ್ರಿಯರೇ, ನಾವು ಕಣ್ಣೀರು ಹಾಕೋದ್ರಿಂದ ಅಥವಾ ಭಕ್ತಿ ಮಾಡೋದ್ರಿಂದ ಅಥವಾ ನಾವು ದೇವರಿಗೆ ಚರ್ಚಿಗೆ ಬರೋದ್ರಿಂದ ಮೂಲಕ ನಮಗೆ ಕ್ಷಮಾಪಣೆ ಸಿಕ್ಕಿಲ್ಲ. ನಾವೇನೋ ದೊಡ್ಡ ಭಕ್ತಿ ಮಾಡಿಬಿಟ್ಟಿದ್ದೀವಿ, ನಾವೇನೋ ದೊಡ್ಡದು ದೇವರಿಗೆ ತ್ಯಾಗ ಮಾಡಿಬಿಟ್ಟಿದ್ದೀವಿ, ನಾವೇನೋ ಕಷ್ಟಪಟ್ಟು ದೇವರ ಹತ್ರ ಬಂದಿದ್ದಕ್ಕಾಗಿ ಕ್ಷಮಾಪಣೆ ಎಂಬುದು ಸಿಗಲಿಲ್ಲ. ಕ್ಷಮಾಪಣೆ ಎಂಬುವಂಥದ್ದು ಇದು ಫ್ರೀಯಾಗಿ ದೇವರು ನಮಗೆ ಕೊಟ್ಟಿರುವಂಥ ಒಂದು ಭಾಗ್ಯ.